ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೃತ್ಯ ವ್ಲಾಗ್ಸ್ ಇನ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ವೆಡ್ನೆಸ್ಡೇ, ಸ್ಕೂಲಿಗೆ ರಜಾ ಇರೋದ್ರಿಂದ ಸ್ವಲ್ಪ ಎದ್ದೇಳೋದು ಲೇಟ್ ಆಯ್ತು, 7 o'clock. ಸೊ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಜನರಲಿ ಎರಡಂತೂ ಇದ್ದೇ ಇರುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾರು ಉಪ್ಪಿಟ್ಟು ತಿನ್ನಲ್ಲ ಅವರಿಗೆ ಗೋಧಿ ದೋಸೆ, ಹಾಗೆ ಆಚೆ ಹೋಗ್ತಿದೀವಿ ಇವತ್ತು. ಹಾಗಾಗಿ ನಾನು ವೇಫಲ್ಸ್ ಕೂಡ ಮಾಡ್ಕೊತಾ ಇದ್ದೀನಿ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ನಾನ್ ಉಪ್ಪಿಟ್ಟನ್ನ ಯಾವಾಗ್ಲೂ ತರಕಾರಿ ಹಾಕಿನೇ ಮಾಡೋದು. ವಿತೌಟ್ ತರಕಾರಿ ನಾನು ಉಪ್ಪಿಟ್ಟು ಮಾಡೋದೇ ಇಲ್ಲ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ಲ, ತುಂಬಾನೇ ನ್ಯೂಟ್ರಿಷಿಯಸ್ ಆಗಿರುತ್ತೆ. ನೀವು ಸಹ ನಾರ್ಮಲ್ ಉಪ್ಪಿಟ್ಟನ್ನ ಮಾಡ್ತಾ ಇದ್ರೆ ಈ ತರ ತರಕಾರಿ ಹಾಕಿ ಮಾಡಿ, ತುಂಬಾನೇ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಮಕ್ಳಿಗೂ ಒಳ್ಳೇದು. ಹಾಗೆ ಖಾರ ವೇಫಲ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಬೌಲ್ ಅಲ್ಲಿ 1 ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗ್ರೇಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಕ್ಯಾರೆಟ್, ರಾಡಿಶ್, ಹಾಗೆ ಕೊತ್ತಂಬರಿ ಸೊಪ್ಪು, ಬೀನ್ಸ್ ಇಷ್ಟನ್ನ ಆಡ್ ಮಾಡ್ತಾ ಇದೀನಿ. ನೀವು ನಿಮಗೆ ಬೇಕಾದ ಯಾವುದೇ ತರಕಾರಿನಾದ್ರೂ ಆಡ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಮಸಾಲೆಗೆ ಅಂತ ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಹಾಗೆ ಚಿಲ್ಲಿ ಫ್ಲೇಕ್ಸ್ ಇದಿಷ್ಟನ್ನೇ ನಾನು ಸಿಂಪಲ್ ಆಗಿ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀರೋ ಅದಕ್ಕೆ ತಕ್ಕನಂಗೆ ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇರಿ. ಇದು ತುಂಬಾ ದೋಸೆ ಹಿಟ್ಟಿನ ಅದಕ್ಕೂ ಬರಬಾರ್ದು, ಹಾಗೆ ತುಂಬಾ ಗಟ್ಟಿ ಚಪಾತಿ ತರನೂ ಬರಬಾರ್ದು. ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಒಂದು 5 ಮಿನಿಟ್ಸ್ ಮುಚ್ಚಿಡಿ. ಅಷ್ಟರಲ್ಲಿ ನಾವು ಸ್ವೀಟ್ ವೇಫಲ್ಸ್ ನ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ 1 ಬೌಲ್ ತಗೊಳ್ಳಿ, ಅದ್ರಲ್ಲಿ ನೀವು ಒಂದು ಮೆಷರ್ಮೆಂಟ್ ಆಗಿ 4 ಸ್ಪೂನ್ ಗೋಧಿ ಹಿಟ್ಟನ್ನ ತಗೊಂಡಿದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪನೇ ಮಾಡಿದೆ, ನನ್ ಮಗ ತಿಂತಾನೋ ಇಲ್ವೋ ಅಂತ. ಸೊ 4 ಸ್ಪೂನ್ ಗೋಧಿ ಹಿಟ್ಟಿಗೆ ಅರ್ಧ ಸ್ಪೂನ್ ಅಷ್ಟು ಕೋಕೋ ಪೌಡರ್, ಇಲ್ಲಿ ನಾನು ಯಾವುದೇ ಆಡೆಡ್ ಶುಗರ್ ನ ಯೂಸ್ ಮಾಡ್ತಾ ಇಲ್ಲ. ಕೋಕೋ ಪೌಡರ್ ಕಂಪ್ಲೀಟ್ ಸಪ್ಪೆ ಇರುವಂತದ್ದು ಕೋಕೋ ಪೌಡರ್ ನ ಯೂಸ್ ಮಾಡಿದೀನಿ. ಅದಕ್ಕೆ 1.5 ಕಪ್ ಬೆಲ್ಲನ ಆಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬ್ರೌನ್ ಶುಗರ್ ಇದ್ರೆ ನೀವು ಬ್ರೌನ್ ಶುಗರ್ ಕೂಡ ಆಡ್ ಮಾಡಬಹುದು. ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಹ ಗಟ್ಟಿಗಿರಬಾರ್ದು, ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಮಿಕ್ಸ್ ಮಾಡ್ಕೊಳ್ಳಿ. ಆಕ್ಚುಲಿ ಇದ್ರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ ಚಾಕ್ಲೇಟ್ ಫ್ಲೇವರ್ ಗಮ್ ಅಂತ ಇದ್ರೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಸ್ಪೆಷಲಿ ಚಾಕ್ಲೇಟ್ ಲವರ್ಸ್ ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈಗ ಖಾರ ಮತ್ತೆ ಸ್ವೀಟ್ ವೇಫಲ್ಸ್ ಎರಡೂ ರೆಡಿ ಇದೆ. ವೇಫಲ್ ಮೇಕರ್ ಕೂಡ ನಾನು ಸ್ವಿಚ್ ಆನ್ ಮಾಡಿದ್ದೆ. ಅದು ಗ್ರೀನ್ ಕಲರ್ ಬಂದ್ಮೇಲೆ ನೀವು ವೇಫಲ್ ನ 1-2 ಸ್ಪೂನ್ ಅಷ್ಟು ಹಾಕಿ ಕ್ಲೋಸ್ ಮಾಡ್ಬೋದು. ಟೈಟ್ ಆಗಿ ಸ್ವಲ್ಪ ಪ್ರೆಸ್ ಮಾಡಿ, ಯಾಕೆಂದ್ರೆ ಅದು ಶೇಪ್ ನೀಟಾಗಿ ಬರುತ್ತೆ. ಇಲ್ಲಾಂದ್ರೆ ಶೇಪ್ ಸ್ವಲ್ಪನೇ ಬಂದಿರುತ್ತೆ ಅಂಡ್ ಥಿಕ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ, ನಿಮ್ಗೆ ವೇಫಲ್ಸ್ ಶೇಪ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಲ್ಲಾ ವೇಫಲ್ಸ್ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಸಾಫ್ಟ್ ಆಗಿ ಬೇಕು ಅಂದ್ರೆ ಒಂದ್ ಸೈಡ್ ಬೇಕ್ ಮಾಡಿದ್ರೆ ಸಾಕು. ತುಂಬಾ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ 2 ಸಲ ಬೇಯಿಸಿ, ತುಂಬಾನೇ ಚೆನ್ನಾಗಾಗತ್ತೆ. ಇನ್ ಕೇಸ್ ನಿಮ್ ಹತ್ರ ವೇಫಲ್ ಮೇಕರ್ ಇಲ್ಲ ಅಂದ್ರೆ ಇದನ್ನ ಪ್ಯಾನ್ ಕೇಕ್ ತರ ದೋಸೆ ಹಂಚಿನ ಮೇಲೆ ಕೂಡ ಬಿಡ್ಬೋದು, ಸ್ಮಾಲ್ ಸೈಜ್ ಅಲ್ಲಿ. ಸೊ ಅದು ಕೂಡ ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ನನ್ ಮಗ ರೆಡಿ ಆಗಾಯ್ತು. ಹೇಗಿದೆಯೋ ಅಂದ್ರೆ ಸೂಪರ್ ಆಗಿದೆ ಅಂತ ಇದ್ದಾನೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಡಿಯೋಸ್ ನಾನು ನಿಮಗೋಸ್ಕರ ಹಾಕಕ್ಕೆ ಟ್ರೈ ಮಾಡ್ತೀನಿ. ಖಾರ ಹಾಗೆ ಸ್ವೀಟ್ ವೇಫಲ್ಸ್ ಎರಡನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಟಿಫಿನ್ ಜೊತೆನೆ ಇದನ್ನ ಮಾಡ್ಬೋದು, ಯಾಕೆಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಮಾಡೋದು, ಕುಕ್ ಆಗೋದಕ್ಕೆ. ಸೊ ಜೊತೆಗೆ ನೀವು ವೇಫಲ್ಸ್ ಮೇಕರ್ಗೆ ವೇಫಲ್ಸ್ ನ ಹಾಕಿ ನೀವು ಬೇರೆ ಕೆಲಸಗಳನ್ನ ಮಾಡ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಸಾಫ್ಟ್ ಆಗಿರುತ್ತೆ. ನೀವು ಒಂದ್ಸಲ ಕುಕ್ ಮಾಡಿದ್ರೆ, ನಿಮ್ಗೆ ಕ್ರಿಸ್ಪಿ ಆಗಿ ಬೇಕು ಅಂದ್ರೆ 2 ಕಡೆ ಫ್ಲಿಪ್ ಮಾಡಿ ಕುಕ್ ಮಾಡ್ಬೇಕಾಗತ್ತೆ, ಅವಾಗ ಕ್ರಿಸ್ಪಿ ಆಗತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. 500 ರುಪೀಸ್ ಏನೋ ಕಾಸ್ಟ್ ಆಗಿತ್ತು. ಬಟ್ ನೀವು ತಗೋಬೇಕು ಅನ್ನೋದಾದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಇದನ್ನ ತಗೋಬೇಡಿ. ಚೆನ್ನಾಗಿದೆ, ಬಟ್ ಪ್ಲಾಸ್ಟಿಕ್ ಅಲ್ಲಿ ಕುಕ್ ಮಾಡಿದ ಫೀಲ್ ಆಗತ್ತೆ. ಸೊ ನಿಮ್ಗೆ ಆ ಗಿಲ್ಟ್ ಕಾಡತ್ತೆ ಅನ್ನೋದಾದ್ರೆ ನೀವು ಐರನ್ದೇ ಸಿಗುತ್ತೆ 500 ರುಪೀಸ್ಗೆ, ಫ್ಲಿಪ್ಕಾರ್ಟ್ ಎಲ್ಲ ಇದೆ. ಸೊ ನೀವು ಅದನ್ನ ತಗೋಬಹುದು. ಎರಡರದ್ದು ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನನ್ನ ಸಜೆಷನ್ ಬಂದು ನೀವು ಸ್ಟವ್ ಮೇಲೆ ಕುಕ್ ಮಾಡ್ಬೋದಲ್ಲ, ಆ ತರ ವೇಫಲ್ ಮೇಕರ್ ನ ತಗೊಳ್ಳೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಇದು ಸ್ವಲ್ಪ ಪ್ಲಾಸ್ಟಿಕ್ ಆಯ್ತು, ಅಂಡ್ ನಿಮ್ಗೆ ಗೊತ್ತಿದೆ ಪ್ಲಾಸ್ಟಿಕ್ ಇಂದ ಎಷ್ಟೆಲ್ಲ ಡಿಸಾರ್ಡರ್ಸ್ ಆಗ್ತಿದೆ ಅಂತ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ. ತುಂಬಾ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನನ್ ಮಕ್ಳು ತರಕಾರಿ ತಿನ್ನಲ್ಲ ಅಂತ. ಸೊ ಈ ತರ ವೇಫಲ್ಸ್ ಅಲ್ಲಿ ಹಾಕಿ ಕೊಡಿ, ಡೆಫಿನೆಟ್ಲಿ ಮಕ್ಳು ತಿಂತಾರೆ. ಸೊ ಇಲ್ಲೇ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ 9 o'clock ಆಗೇ ಹೋಯ್ತು. 9:30 ಆಗೋಯ್ತು. ಸೊ ಎಲ್ಲಾ ವೇಫಲ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ ತಂಗಿ ಬರ್ತಾ ಇದ್ದಾಳೆ, ಸೊ ಮಕ್ಳಿಗೋಸ್ಕರ ಅಂತ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದೀನಿ. ವೇಫಲ್ಸ್ 2 ತರ, ಹಾಗೆ ಡ್ರೈ ಫ್ರೂಟ್ಸ್ ಲಾಡೂನ ಮಾಡಿದ್ದೆ, ಅವ್ರ ಡ್ರೈ ಫ್ರೂಟ್ಸ್ ರೋಲ್ ಮಾಡಿದ್ದೆ. ತಗೊಂಡ್ ಹೋಗ್ಬೇಕು ಅನ್ನೋದಕ್ಕೋಸ್ಕರನೇ ಮಾಡಿದ್ದೆ. ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದೀನಿ. ಯಾರೆಲ್ಲ ಈ ತರ ಸಿಸ್ಟರ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನ ಮೀಟ್ ಮಾಡಕ್ ಹೋದಾಗ
ಫುಡ್ ನ ಪ್ರಿಪೇರ್ ಮಾಡ್ಕೊಂಡು ತಗೊಂಡ್ ಹೋಗ್ತೀರಾ ನನಗೆ ತಿಳಿಸಿ. ಬಿಕಾಸ್ ಮುಂಚೆ ಎಲ್ಲ ಇತ್ತು, ಅದು ಎಲ್ಲೋ ಹೋಗ್ತಾ ಇದೀವಿ ಅಂದ್ರೆ ಕರ್ಜಿಕಾಯಿ ಕಜ್ಜಾಯ ಈ ತರ ಎಲ್ಲ ಮಾಡ್ಕೊಂಡು ಹೋಗೋರು. ಸೊ ಅದು ಬೈ ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ ನಂಗೆ. ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ಮಗನೂ ಸಹ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದೀನಿ. ಸೊ ಈಗ ತುಂಬಾ ಕೋಲ್ಡ್ ಇರೋದ್ರಿಂದ ಅವನಿಗೆ ಜರ್ಕಿನ್ ಆಗಿರ್ಬೋದು, ಸೊ ಹ್ಯಾಟ್ ಆಗಿರ್ಬೋದು, ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಆಚೆ ಹೋಗೋದಾದ್ರೆ. ಸೊ ನಮ್ಮ ಪರ್ಸನಲ್ ಕೆಲಸ ಮುಗಿತಿದ್ದಂಗೆ ತಂಗಿನೂ ಸಹ ಕರೆಕ್ಟ್ ಟೈಮಿಗೆ ಬಂದ್ಲು. ಸೊ ಬಂದಿದ ತಕ್ಷಣ ನನ್ನ ಮಗಳಿಗೆ ಒಂದು ಹ್ಯಾಬಿಟ್ ಅಂದ್ರೆ ಅವಳು ಎಲ್ಲರನ್ನೂ ಹಗ್ ಮಾಡಿ ಗ್ರೀಟ್ ಮಾಡ್ತಾಳೆ. ಅವಳಿಗೆ ನಾವೆಲ್ಲ ಸಿಕ್ಕಿ ತುಂಬಾ ದಿನ ಆಗಿರುತ್ತೆ, ಲೈಕ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಮೀಟ್ ಆಗಿದ್ದು, ಅದಾದ್ಮೇಲೆ ಸಿಕ್ಕೇ ಇರ್ಲಿಲ್ಲ. ಆಲ್ಮೋಸ್ಟ್ 2 months ಆಗಿದೆ. ಸೊ ಶಿ ಇಸ್ ವೆರಿ ಹ್ಯಾಪಿ. ಹೆಣ್ಮಕ್ಳು ಅಂದ್ರೇನೆ ಹಾಗೆಲ್ಲ ಬಾಂಡಿಂಗ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿಂದ ನಾವು ನಮ್ಮ ಪರ್ಸನಲ್ ಕೆಲಸನ ಮುಗಿಸ್ಕೊಂಡು, ಹಾಗೆ ತುಂಬಾ ಜನ ಅನ್ಕೋತಿರ್ತಾರೆ ಮನೇಲೆ ಎಲ್ಲ ಮಾಡ್ಕೊಳ್ತಾರೆ ಅಂತ. ಇಲ್ಲ, ನಮ್ಮ ಮಕ್ಳು ಸಹ ಜಂಕ್ ಫುಡ್ಸ್ ನ ತಿಂತಾರೆ, ಬಟ್ ಕಂಪ್ಯಾರಿಟಿವ್ಲಿ ಕಮ್ಮಿ ತಿಂತಾರೆ. ಈಗ ಡೆಫಿನೆಟ್ಲಿ ಈಗ ಎಲ್ಲರೂ ಹೀಗೆ ಸಿಕ್ತಾಗ ಚಾಕ್ಲೇಟ್ಸ್ ಅಂತೂ ಕೇಳ್ತಾರೆ ಮಕ್ಳು. ಸೊ ಬೈ ಡಿಫಾಲ್ಟ್ ತಗೋತಾರೆ. ಚಾಕ್ಲೇಟ್ಸ್ ಅಂತಾನೆ ಎಲ್ಲ, ಬೇರೆ ಎಲ್ಲ ತಿಂಡಿನೂ ಸಹ ತಗೋತಾರೆ. ಸೊ ಇಲ್ಲಿ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಡೆಫಿನೆಟ್ಲಿ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ನೀಟ್ ಆಗಿ ಶಾಪಿಂಗ್ ಮಾಡಿಲ್ಲ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂನೇ ಇರಲ್ಲ. ಶಾಪಿಂಗ್ ಮಾಡಿದ್ರೇನೆ ಅಲ್ಲಿ ಸಮಾಧಾನ ಆಗೋದು. ಸೊ ನಾವು ಸಹ ಇದನ್ನೆಲ್ಲ ಮುಗಿಸ್ಕೊಂಡು ಶಾಪಿಂಗಿಗೆ ಅಂತ ಹೊರಟ್ವಿ. ಈ 3 ಮಕ್ಳನ್ನ ಇಟ್ಕೊಂಡು ಅದ್ ಹೇಗ್ ಶಾಪಿಂಗ್ ಮಾಡ್ತಾರೆ ಅಂತ ನೀವು ಅನ್ಕೋತಾ ಇರ್ಬೋದು. ಸೊ ಡೆಫಿನೆಟ್ಲಿ ನಮಗೂ ಅದೇ ಫೀಲಿಂಗ್ ಬರುತ್ತೆ, ಹೇಗ್ ಶಾಪಿಂಗ್ ಮಾಡೋದು ಅಂತ. ಆದ್ರೂ ಶಾಪಿಂಗ್ ಮಾಡ್ತೀವಿ. ಶಾಪಿಂಗ್ ಹೋಗಕ್ ಮುಂಚೆ ನನ್ನ ವ್ಲಾಗ್ಸ್ ನ ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೂಡ ಕೊಡಿ. ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನನ್ನ ಪ್ರತಿ ವಿಡಿಯೋಸ್ ನ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ. ಸೊ ಶಾಪಿಂಗ್ ಶುರು ಆಗ್ತಿದ್ದಂಗೆ ನಮ್ಗೆ ಅನ್ಸಿದ್ದು ಅದೇ ನಮ್ಮನೆ ಮಕ್ಳೇ ಹಿಂಗ ಅಥವಾ ಎಲ್ಲಾರ ಮನೆ ಮಕ್ಳು ಹೀಗಿನ ಅಂತ. ಬಿಕಾಸ್ ನೋಡಿ, ಅಲ್ಲೊಂದ್ ಚೇರ್ ಇತ್ತು, ಅದು ಸ್ವಲ್ಪ ಲೂಸ್ ಆಗಿತ್ತು ಅಷ್ಟೇ. ಸೊ ನಟ್ಟು ಬೋಲ್ಟು ಎಲ್ಲ ಬಿಚ್ಚಿ 3 ಪಾರ್ಟ್ಸ್ ಆಗಿ ಸಪರೇಟ್ ಮಾಡ್ಬಿಟ್ಟಿದ್ದಾರೆ. ಪಾಪ ಅಂಗಡಿಯವ್ರು ಏನು ಮಾತಾಡ್ಲಿಲ್ಲ, ಸುಮ್ಮನೆ ಇದ್ರು. ಸೊ ಎಷ್ಟು ನಾಟಿ ಕಿಡ್ಸ್ ನ ಇಟ್ಕೊಂಡು ನಾವ್ ಅದ್ ಹೇಗ್ ಶಾಪಿಂಗ್ ಮಾಡ್ತೀವೋ ಗೊತ್ತಿಲ್ಲ. ಪ್ರತಿ ಸಲ ಮಾಡ್ತೀವಿ, ಪ್ರತಿ ಸಲ ಹಾಗೆ ಅನ್ಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಅವ್ರನ್ನ ಬಿಟ್ಟು ಬಂದ್ಬಿಡೋಣ ಅಂತ. ಸೊ ನಿಮ್ಗೂ ಹೀಗೆ ಅನ್ಸುತ್ತಾ ನಿಮ್ಮ ಮಕ್ಳನ್ನ ಕರ್ಕೊಂಡು ಹೋದ್ರೆ? ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನಿಮ್ ಮಕ್ಳು ಸೈಲೆಂಟ್ ಆಗಿರ್ತಾರ, ಅದನ್ನು ಕೂಡ ತಿಳಿಸಿ. ಸೊ ತುಂಬಾ ದಿನದಿಂದ ಮನೇಲಿ ಹೇಳ್ತಾನೆ ಇದ್ರು ಸುದರ್ಶನ್ ಅಲ್ಲಿ ಆಫರ್ ಇದೆ, ಸುದರ್ಶನ್ ಅಲ್ಲಿ ಆಫರ್ ಇದೆ, ಹೋಗಿ ಹೋಗಿ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ರಶ್ ಇದೆ ಅಂಡ್ ದರ್ ಇಸ್ ನೋ ಬಡಿ ಟು ರೆಸ್ಪಾಂಡ್. ನಿಮ್ಗೆ ಯಾವ್ದು ಬೇಕು ನೀವೇ ನೋಡ್ಬೇಕು, ನೀವೇ ತಗೋಬೇಕು. ಸೊ ಆತರ ಶಾಪಿಂಗ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂಡ್ ಅಷ್ಟೊಂದು ರಶ್ ಅಲ್ಲಿ ಈ ಮಕ್ಳನ್ನ ಇಟ್ಕೊಂಡು ನೋಡಕ್ಕಂತೂ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ರಶ್ ಇದೆ. ಅಲ್ಲಿಂದ ಆಚೆ ಬಂದಿದ ತಕ್ಷಣ ನಮ್ಗೆ ಜಾಕ್ ಫ್ರೂಟ್ ಸಿಕ್ತು. ಸೊ ನಮ್ಮ ಮಕ್ಳಿಗಂತೂ ಜಾಕ್ ಫ್ರೂಟ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸೊ ಅವ್ರು ಕಟ್ ಮಾಡ್ಕೊಡೋ ತನಕ ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಹಾಗೆ ನಾನು ಮಾಡಿರೋ ವೇಫರ್ಸ್ ನ ಕೊಟ್ಟಿದ್ದೆ. ಫಸ್ಟ್ ಟೈಮ್ ತಿಂತಿರೋದ್ರಿಂದ ಮಗಳಿಗೆ ಓಕೆ ಸುಮಾರಾಗಿ ಇಷ್ಟ ಆಯ್ತು, ಬಟ್ ಕಿಶುಗಂತೂ ಇಷ್ಟ ಆಗ್ಲಿಲ್ಲ. ನೋಡಿ, ಈ ತರ ಇರುತ್ತೆ ನಮ್ ಶಾಪಿಂಗ್. ಫ್ರೆಂಡ್ಸಿಗೆ ವಿಸಿಟ್ ಮಾಡಿದ್ವಿ, ಅಲ್ಲಿ ಎಲ್ಲಾ ಬಟ್ಟೆ ನನ್ ಮಗ ಮಾಡ್ತಾನೆ ಅಂತ, ಅವ್ನು ಮಾಡ್ತಾನೆ ಅಂತ, ಇವನು ಇಬ್ರು ಸೇರ್ಕೊಂಡು ಈ ತರ ಕಿತಾಪತಿ ಮಾಡ್ತಾರೆ. ಎಷ್ಟೊತ್ತಿಗೆ ಹೋಗ್ತಾರಪ್ಪ ಇವರು ಅನ್ನಿಸ್ಬೇಕು, ಆ ತರ ಮಾಡ್ತಾರೆ. ನೋಡಿ, ಎಲ್ಲ ಕಿತ್ತು ಬಿಸಾಕ್ತಾ ಇದಾರೆ. ಇಲ್ಲ ಅಂದ್ರೆ ಆಟ ಆಡಿದ್ರೆ ಅವ್ರ ಪಾಡಿಗೆ ಅವರು ಸುತ್ತಾಡ್ಕೊಂಡು ಆಟ ಆಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಈ ತರ ಮಾಡ್ತಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾವು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಸಾಕು ಹೋಗುತ್ತೆ. ಅಂಡ್ ಒನ್ ಮೋರ್ ಟಿಪ್ ಏನು ಅಂದ್ರೆ, ನೀವು ಟ್ರೆಂಡ್ಸ್ ಅಲ್ಲಿ ಏನಾದ್ರು ಶಾಪ್ ಮಾಡ್ತಿದ್ರೆ ಅಂದ್ರೆ ತುಂಬಾನೇ ಆಫರ್ಸ್ ಇದೆ ಈಗಂತೂ. ಅದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಆಫರ್ ಬೇಕು ಅಂದ್ರೆ ನೀವು ಯಾವ ಟಾಪ್ ಅಥವಾ ಯಾವ ಬಟ್ಟೆನ ಇಷ್ಟಪಡ್ತೀರಾ ಅದ್ರ ಕೋಡ್ ಇರುತ್ತೆ, ಬಾರ್ ಕೋಡ್. ನೀವು ಅದನ್ನ ಆಜಿಯೋ ಆಪ್ ಅಲ್ಲಿ ಹಾಕಿ ನೋಡಿ, ದ ಸೇಮ್ ಟಾಪ್ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಅಂದ್ರೆ ಆನ್ಲೈನ್ ಅಲ್ಲಿ ಆಫರ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ನಾನು ಅದೇ ತರ ಪರ್ಚೇಸ್ ಮಾಡೋದು. ನಿಮ್ಗೂ ಅದಿಷ್ಟ ಆದ್ರೆ ನೀವು ಅದೇ ತರ ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತಷ್ಟು ಯೂಸ್ಫುಲ್ ವಿಡಿಯೋಸ್ ಜೊತೆಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.